ಯಾರು ನೀವು? ನಾನ್ರಿ ಲಲ್ಲಿ. ನೀನ್ ಲಲ್ಲಿ ಆದ್ರೆ ನನಗೆ ಇಲ್ಲಿ ಮುಚ್ಕೊಂಡು ಫೋನ್. ಹಲೋ ಹಲೋ, ಹಿಂದೆ ತಿರುಗಿ ನೋಡಿ. ಎಲ್ಲಿ? ಹಿಂದೆ ನೋಡ್ಬೇಕಂತ ಒಂದ್ ನಿಮಿಷ ನೋಡಿ. ಅಲ್ಲ, ಎಣ್ಣೆ ಹೊಡೆದಿರೋ ನಾನು ಅವಳು ಉಲ್ಟಾ ನಿಂತಾಳೆ. ಕರೆಕ್ಟ್ ನಿಂತ್ಕೊ ಕೇಳ್ರಿ. ಕರೆಕ್ಟ್ ನಿಮ್ ಅಜ್ಜಿ ಬಂದ ನೋಡಿ ಕರ್ಕೊಂಡು. ಅಜ್ಜಿ ಏನು? ನಾನ್ರಿ. ಮೇಡಮ್ ನೀವು? ಅದು ನನ್ ಗಂಡ ಅವಾಗ ಅವಾಗ. ನೀವು? ಮೇಡಮ್ ನೀವೇ ತಾನೆ? ಈ ಬಸ್ ಸ್ಟ್ಯಾಂಡ್ ಹತ್ರ ಪೇಪರ್ ಐತೆ ಇರ್ತಾರಲ್ಲ. ನಾನು ಈ ಕಡೆಯಿಂದ ನೋಡಿದ್ರೆ ಮಾಡ್ಕೊಂಡೆ. ಮೇಡಮ್ ನೀವೇ ತಾನೆ? ಕರೆಕ್ಟ್ ಆಗಿ ಹೇಳಿ ಮೇಡಮ್. ಪಕ್ಕ ನೀವೇ. ಏನ್ರಿ ನೀವು ಎಲ್ರ ಮುಂದೆ ಮೇಡಮ್ ಮೇಡಮ್ ಅನ್ಕೊಂಡು? ಅಲ್ಲಿ ಫುಟ್ಪಾತ್ರೆಲ್ಲ ಭಿಕ್ಷೆ ಬಿಡ್ತಿತ್ತಲ್ಲ ನೀವು. ಅದಲ್ಲ ಯಾರು ಇಲ್ಲ ನನಗೆ ಗೊತ್ತಾಯ್ತಾ ಇಲ್ವಲ್ಲ. ವಾಣಿ ಅಯ್ಯಪ್ಪ, ನೋಡಿದ್ರೆ ಕಾಲೋರ್ಸು ಗೋಣಿ ಇದ್ದಂಗಿದೆ. ವಾಣಿ ವಾಣಿ ಹೇಳು. ವಾಣಿ ಏನ್ ಸಂಬಿಸ್ತೀರ? ಏನ್ ಸಮಾಚಾರನ? ನಾನ್ ನಿನ್ನ ಹೆಂಡತಿ. ಇವತ್ತಿಗೆ ಮಾತ್ರ ಇವಾಗ ಗೊತ್ತಾಯ್ತು. ತಕ್ಷಣ ಬರ್ಬೇಕು ಏನ್ ದೊಡ್ಡವ ನಿನ್ಗೆ? ಕರೆದ ತಕ್ಷಣ ಬರೋಕ್ ನಾನೇ ನಾಯಿನ ಅಣ್ಣ? ಗೊತ್ತಾಗ್ತೇನ? ಅಲ್ರಿ, ಹೆಂಡತಿ ಕರೆದ ತಕ್ಷಣ ಗಂಡದ್ರು ಬರ್ಬೇಕಪ್ಪ. ಎಲ್ಲಿರ್ಲಿ ಏನಾರ ಮಾಡ್ತಾ ಇರ್ಲಿ. ಇಲ್ಲ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗಿದೆ. ಏನಂತ ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ಇರುತ್ತೆ ಇವ್ರಿಗೆ ಅಂತ ನಾವ್ ಇವ್ರಗಳನ್ನ ಕರೆಯೋದೇ ಯಾವತ್ತೋ ಒಂದಿನ ಅಪರೂಪಕ್ಕೆ. ಕರೆದಾಗ ಬರ್ಬೇಕು ತಾನೆ. ನಂಗೆ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ ಹೇಳಿ. ಏನ್ ಇಂಪಾರ್ಟೆಂಟ್ ಕೆಲಸ ಹೇಳಬೇಕಾ? ಹೌದು. ಸಂಡಾಸ್ಗೆ ಹೋಗಿದೆ. ನನ್ನ ಮಕ್ಳ ನಿಮಗ್ ಸಂಡಾಸ್ ಹೋದ್ರು ನಗ್ತಿರಲ್ಲ. ಏನೋ ಇದೆ ಅದ್ರಲ್ಲಿ. ನೀನ್ ಕೂತಿರೋದು ಹಂಗೆ ಐತೆ. ಕರೆಕ್ಟ್ ಆಗಿ ಕೂತ್ಕೋ. ಹೊರದಾಕ್ ಕೊಡ್ತೀನಿ. ಅಲ್ಲಿ ಕೆಳಗಡೆ ನಿಂತ್ಕ ವಿಡಿಯೋ ಮಾಡ್ತಿದ್ದಲ್ಲ. ಏನ್ ವಿಡಿಯೋ ಮಾಡ್ತಾ ಇದೀಯ? ಫೋನ್ ಸ್ವಿಚ್ ಆಫ್ ಆಗೈತೆ. ನೀನು ಡೌ ಮಾಡ್ತಿದ್ದೆ ಫೋನ್. ಅಲ್ಲ, ನೀನು ಸಂಡಾಸ್ಗಾದ್ರೂ ಹೋಗು, ಸಂಡೆ ಬಜಾರ್ಗಾದ್ರೂ ಹೋಗು, ಹೆಂಡ್ತಿರ್ ಕರೆದಾಗ ಬರ್ಬೇಕು. ನೀವ್ ಸಂಡಾಸಲ್ಲಿ ಕುತ್ಕೊಂಡು ಏನ್ ಮಾಡ್ತೀರಾ ಅಂತ ನಮಗ್ ಗೊತ್ತಿಲ್ಲ. ಎಲ್ಲ ಏನ್ ಮಾಡ್ತಾರ ಅದೇ ನಾವು ಮಾಡ್ತೀವಿ. ಹಂಗೇನಿಲ್ಲ, ನೀವ್ ಬೇರೆನೆ ಮಾಡ್ತೀರಾ. ಏನು? ಈ ತರ ಅದೇ ಹರಿಯದ ಹುಡುಗರು ಇದಾರೆ ನೋಡಿ, ಪೋಲಿ ಹುಡುಗರು. ಇವ್ರು ನಾವು ಪೋಲಿ ಹುಡುಗರು ಅಂತ ಹೇಳ್ತಾರೆ. ನೀವು ಎಲ್ಲ ಹುಡುಗರು ಇದಾರಲ್ಲ, ಇವ್ರು ಸಂಡಸ್ ರೂಮ್ಗೆ ಹೋದ್ರೆ ಕೈಲೊಂದ್ ಮೊಬೈಲ್ ಇಟ್ಕೊಂಡು ಬಾಯಲ್ಲೊಂದ್ ಮಾವ ಹಾಕೊಂಡು ಯಾವ್ಯಾವ ಜಾನಪದ ಸಾಂಗ್ ಯಾವ್ಯಾವ ಹುಡುಗಿ ಕಳಿಸ್ಲೋ ಮಾವ ಅಂತ ಕಳಿಸ್ತಿರ್ತಾರೆ. ಆದ್ರೆ ನಿಂತರ ಮದ್ವೆ ಆಗಿರೋ ಅಂಕಲ್ಸ್ ಇದೀರಲ್ಲ, ನೀವೆಲ್ರು ಅಯ್ಯೋ ನಾನ್ ಹೆಂಡತಿ ನೆನ್ನೆ ಮಲಗಿ ಹೂ ತರ ಕೇಳಿದ್ರು ತರ್ಲಿಲ್ಲ ಅಂತ ಚಪ್ಪಲ್ ತಗೊಂಡು ಮಕ್ಕ ಮಕ್ಕ ಹೊಡೆದಾಳ ಅಂತ ಅಗಳು ತಳ್ತಿರ್ತೀರ. ಏನ್ ಕರೆಕ್ಟ್ ಅಣ್ಣ? ಕರೆಕ್ಟ್ ಆಗಿ ಹೇಳ್ತವಳಲ್ಲ. ಅಲ್ಲ, ಇದೆಲ್ಲ ನಿನ್ಗೆ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಯ್ತು ಅಂದ್ರೆ, ಸಂಡಸ್ ರೂಮ್ ಆಗೆ ಸಿಸಿ ಕ್ಯಾಮ್ರಾ ಇಟ್ಟಿ. ಸಿಸಿ ಕ್ಯಾಮ್ರಾ ಇಟ್ಟಿದ್ಯಾ? ಬೈಲೆ ಕೆಳಗಿಕ್ಕಿದ ಮೇಲಿಕ್ಕಿದ? ನೀನ್ ಹೇಳ್ತಲ್ವಾ ಬುದ್ಧಿವಂತೆ, ಎರಡು ಕಡೆ ನಮ್ ಮನೆ ಸಂಡಸ್ ರೂಮ್ ಅಲ್ಲಿ ನೀರ್ ಬರ್ತಾ ಇಲ್ಲ ಅನ್ಬಿಟ್ಟು ಅಣ್ಣ ನಮ್ಮನೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಹೋದ. ಅಲ್ಲೂ ಕ್ಯಾಮ್ರಾ ಇಕ್ಕಿದ್ದಿಲ್ಲ. ನಿನ್ಗೆ ಮದುವೆ ಆಗಿ ಇಷ್ಟು ವರ್ಷ ಆಯ್ತಕ್ಕ, ಹೊಟ್ಟೆಲ್ಲೊಂದು ಹುಳ ಹುಟ್ಟಿಲ್ಲ. ಇವ್ನ ಮೇಲೆ ಅನುಮಾನ ಬರಲ್ವಾ ನನಗೆ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕಟ್ಯಾ? ಇಲ್ಲಿ ಸಂತಾನ ಇಟ್ಟಿದ್ದ ಒಳಲ್ಲಿ, ಅಲ್ಲಿಗೆ ಸರ್ಕಲ್ ಹತ್ರ ಹೋಗ್ಬಿಟ್ಟು ಒಂದಷ್ಟು ಕೊಳತೋಗಿರೋ ತರಕಾರಿ, ಕೊಳತೋಗಿರೋ ಹಣ್ಣು ಎಲ್ಲ ತಕೊಂಡು ಒಂದ್ ಬೆಲ್ಲನ ಕಿವಿಸ್ಬಿಟ್ಟು ತಿನ್ನು. ಬೆಳಿಗ್ಗೆ ಎಷ್ಟೊತ್ತಿಗೆ ಹುಳ ಬಿದ್ದಿ 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 ಅಂತ ಹುಳ ಅಂದ್ರೆ ಆ ಹುಳ ಅಲ್ಲ, ಹುಳ. ಮಕ್ಕಳು ಆಗಿಲ್ಲ ಅಂದ್ರೆ ಏನ ಮಕ್ಕಳು. ಅದ್ ಯಾಕೆ ಇಲ್ಲಿ ಬಂದ ಹೇಳಿ? ಇಲ್ಲಿ ನನ್ನ ಮಕ್ಳು ಕೈ ಎತ್ತವ್ರ ಎಲ್ರು. ಅದನ್ನ ಯಾಕೆ ಇಲ್ಲಿ ಹೇಳ್ತಾ ಇದ್ಯಾ? ಯಾವಾಗ್ಲೂ ಕುಡ್ಕೊಂಡ್ ಬಿದ್ದಿರೋರ್ಗೆ ನನ್ ಕಷ್ಟಿಗೆ ಏನ್ ಆಗುತ್ತೆ? ಕುಡುಕ್ ನನ್ನ ಮಕ್ಕಳಿಗೆ ಯಾರನ್ನು ಕುಡ್ಕೊಳ್ತಾ ಇದ್ಯಾ? ನಾವು ಕುಡುಕರಲ್ಲ, ಮದ್ಯಪಾನ ಪ್ರಿಯರು. ನಿನಗೆ ಅದು ಕಷ್ಟ ಆಯ್ತದಂದ್ರೆ ACP ಅಂತ ಕರಿ. ಅಲ್ಲ, ಓದಿಲ್ಲ ಬರ್ದಿಲ್ಲ ಒಂದು ಕ್ವಾರ್ಟರ್ ಹಾಕಿದ ತಕ್ಷಣ ACP ಹಾಕ್ಬಿಡ್ತೀರಾ ನೀವು? ಹೆಂಗೆ ACP ಅಂದ್ರೆ ಅದಲ್ಲ, ಆಲ್ಕೋಹಾಲ್ ಕನ್ಸ್ಯೂಮಿಂಗ್ ಪರ್ಸನ್ ಅಂತ ಅಫಿಸಿಯಲ್ ಆಗಿ ಇಟ್ಕೊಂಡಿದೀವಿ. ಹೌದು. ಅಲ್ಲ, ಈ ಒಳಲು ಅಲ್ಲಿ ಏನಾದ್ರು ಬಾರ್ಗೀರ್ ಇಟ್ರೆ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗ್ಬೋದು ಅಂತ. ಅಲ್ಲ, ನಮ್ಮನ್ನೇನ್ ಇಷ್ಟೊಂದು ಕಿಂಡಲ್ ಮಾಡ್ತಾ ಇದೆಯಲ್ಲ ನೀನು? ಇವತ್ತು ಬಾರು ಬಿಜಿ ಆಗಿದ್ರೆ ಸರ್ಕಾರ ಬಿಜಿ ಆಗಿರೋದು. ನಮ್ಮನ್ನ ಎಷ್ಟೊಂದು ಕಿಂಡಲ್ ಮಾಡ್ಬಿಡ. ನಾವು ಎಣ್ಣೆ ಹೊಡೆದ್ಬಿಟ್ಟು ರೋಡಲ್ಲಿ ನಡ್ಕೋಬೇಕು ಇದ್ರೆ CM PM ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡಲ್ಲ. ಯಾಕೋ? ವಾಟ್ಸಪ್
ಗೊತ್ತಿರ್ತದಲ್ಲ ಯಾವನ್ ಮಾತಾಡ್ತಾನೆ ಅವನ್ ಪಾಡಿಗೆ ಅವ್ರು ಐತೆ ನಮ್ ಪಾಡಿಗೆ ನಾವ್ ಐತೀವಿ. ಅಲ್ಲಿ ನೀವು ನಾನು ಎಲ್ಲರಿಗೂ ಸಾಮೂಹಿಕವಾಗಿ ಒಂದು ಪ್ರಶ್ನೆ ಕೇಳಬೇಕು. ಎಣ್ಣೆ ಯಾಕೆ ಕುಡಿತೀರಾ ಅಂತ? ಅಲ್ಲ, ನೀವು ಎಣ್ಣೆ ಕುಡಿಯೋದ್ರ ಬದಲು ಹಾಲು, ಹಾರ್ಲಿಕ್ಸ್, ಬೋರ್ಮಿಟ್ ಅನ್ನೋ ಕುಡಿಬೋದಲ್ಲ, ಚಟ್ನಿನಾದ್ರೂ ಬರುತ್ತೆ. ನಾವು ಹೆಣ್ಮಕ್ಳಿಗೆ ಕೇಳು, ತಟ್ಟೆ ಒಳಗಡೆ ಒಂದೊಂದು ಲೀಟರ್ ಹಾಲು ಹುಡ್ಕೊಂಡು ಕುಡಿತಾರೆ. ಹೌದಾ? ಗಟ್ಟಿಯಾಗಿ. ಹಂಗಾದ್ರೆ ನಿಮ್ ಹೆಣ್ಮಕ್ಳಿಗೆಲ್ಲ ಶಕ್ತಿ ಆಗೈತೆ, ನಮಗ್ ಶಕ್ತಿ ಇಲ್ಲ ಅಲ್ವಾ? ನಿನಗ್ ಶಕ್ತಿ ಐತೆ. ಹೌದು. ಹೋಗ ಕಂಬಳ ಆಡಿಸ್ಬಿಡ್ಬ. ಆಗಲ್ಲ ಅಲ್ವಾ? ಅದೇ ನಾವು ನೈಟ್ ಎಣ್ಣೆ ಕುಡಿದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ರೋಡೇ ಅಳ್ಳಾಡ್ತಾ ಇರ್ತದೆ. ಆತರ ನಾವು ಏನು ನೀನೇನೇ ಹೇಳು, ನಾವು ಹೆಣ್ಮಕ್ಳಿಗಿರೋ ತಾಕತ್ತು ನಿನಗಿಲ್ಲಮ್ಮ. ಹೆಂಗೆ? ಇಲ್ಲಿ ನೋಡು, ಯಾವ್ದಾದ್ರು ಮನೆಗೆ ಹೋಗು, ಯಾವ ಮನೆಗೆ ಹೋದ್ರು ಅಲ್ಲಿ ಫಸ್ಟ್ ನೇತಾಡೋದೇ ಗಂಡಸ್ರು ಫೋಟ. ನಿಮ್ಮಂತವ್ರು ಮದ್ವೆ ಆಗ್ಬಿಟ್ಟಿರ್ತಾರಲ್ಲ, ಮಕ ನೋಡಕ್ಕಾಗದೆ ಬೇಗ ಹೋಗ್ಬಿಟ್ಟಿರ್ತೀವಿ ಅಷ್ಟೇ. ಅವ್ರಿಗೇನು ತಪ್ಪಿಲ್ಲ. ಹೆಣ್ಮಕ್ಳು ಅಂದ್ರೆ ಏನಂತ ಅನ್ಕೊಂಡ್ಬಿಟ್ಟಿದ್ಯಾ? ಹೆಣ್ಮಕ್ಳು ಅನ್ಕೊಂಡವ್ರಿ. ನಿಮಗಿಂತ ನಾವೇ ಮೇಲು ಎಲ್ಲದ್ರಲ್ಲೂ. ಹೆಂಗೆ ನೀವು? ನಾವು ಮೇಲು, ನೀವು ಫೀಮೇಲು. ನೀವೇನ್ ಮೇಲೆ ಹಾಕ್ತೀರಾ? ಎಲ್ಲದ್ರಲ್ಲೂ ನಾವೇ ಮೇಲ್ಗೈ ಅಂತ. ಹೆಂಗೆ ಹೆಂಗೆ ಹೆಂಗೆ? ಇವಾಗ ಕರ್ನಾಟಕದಲ್ಲಿರೋ ನದಿಗಳ ಹೆಸರು? ಕರ್ನಾಟಕದಲ್ಲಿರೋ ನದಿಗಳು ಗಂಗಾ, ತುಂಗಾ, ಯಮುನಾ, ಕಾವೇರಿ. ಎಲ್ಲಾ ನದಿಗಳಿಗೂ ಯಾರ ಹೆಸರು ಇಟ್ಟಿದಾರಕ್ಕ? ಹೆಣ್ಮಕ್ಳ ಹೆಸರು ತಾನೆ. ಅಲ್ಲೇ ಗೊತ್ತಾಗಲ್ವಾ ಹೆಣ್ಮಕ್ಳು ಎಷ್ಟು ಸರ್ವಶ್ರೇಷ್ಠರು ಅಂತ? ಹೌದೌದು. ಕರ್ನಾಟಕದ ನದಿಗಳು ಗಂಗಾ, ತುಂಗಾ, ಯಮುನಾ, ಕಾವೇರಿ ಎಲ್ಲದಕ್ಕೂ ಹೆಣ್ಮಕ್ಳು ಹೆಸರಿಕ್ಕವ್ರು. ಯಾಕೆ? ನದಿಗಳು ಒಂದ್ ಕಡೆ ನಿಲ್ಲಲ್ಲ, ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ಅಂತ. ಅದೇ ನಮ್ ಗಂಡು ಮಕ್ಳಿಗೆ ನೋಡು, ಬಟ್ಟೈನ್ ಬಾವಿ, ಭೂತೈನ್ ಕೆರೆ, ಮಾದೈನ್ ಕಟ್ಟೆ ಅಂತ ಹೇಗಿರ್ತಾರೆ. ಯಾಕೆ? ಬಾವಿ ಕೆರೆ ನೀರು ಎಲ್ಲೂ ಹೋಗಲ್ಲ, ನಾವು ಗಂಡು ಮಕ್ಕಳು ಎಲ್ಲೂ ಹೋಗಲ್ಲ, ನಿಯತ್ತಾಗಿರ್ತೀವಿ ಒಂದೇ ಕಡೆ. ನಿಯತ್ತು ನಾವು ನೋಡಿದೀವಿ. ಹೆಂಗೆ? ಈ ರೋಡ್ ಇಲ್ಲಿ ಬರ್ಬೇಕಾದ್ರೆ, ರೋಡಲ್ಲಕ್ ಬರ್ಬೇಕಾದ್ರೆ 108 ಗುಂಡಿಗಳಿದ್ದು, ಆ ಗುಂಡಿಗಳ ತರ ನಿಮ್ ನಿಯತ್ತು. ಹೌದು. ಅವಾಗ ತೂತ್ ಬೀಳ್ತಾ ಇರುತ್ತೆ. ಹೌದು. ನಮ್ಮ ಆಂಟಿ ಹಂಗೆ ರೀ, ಮಕ್ಕಳು ಎಲ್ರಿಗೂ ಕಾಣಿಸುವಷ್ಟು ನಗು ಇರ್ಬೋದು, ಮನಸ್ಸಲ್ಲಿ ಯಾರಿಗೂ ಕಾಣಿಸ್ತಿರೋಷ್ಟು ನೀನೇನೇ ಹೇಳಮ್ಮ, ನಾವು ಹೆಣ್ಮಕ್ಳು ಇದ್ರೇನೆ ನೀವು. ನಾವು ನಿಮ್ಮನ್ನ ಈಗ ನಾವ್ ನಿಮ್ಮನ್ನ ಹೊಟ್ಟೆನಲ್ಲಿ 9 ತಿಂಗಳು ಎತ್ತು ಒತ್ತಿದ್ದಕ್ಕೆ ನೀವು ಆಚೆಗೆ ಬಂದಿದ್ದು. ಹುಟ್ಟಿಸ್ಬಿಟ್ರೆ ಆಯ್ತಾ? ಹುಟ್ಟಿಸ್ಬಿಟ್ಟು ಸುಮ್ಮನೆ ಬಿಟ್ಟು ಹೋಗ್ತಾರೆ ಗಂಡಸ್ರು. ಅವ್ರ ಹಣ್ಣು ಕಾಯ್ದು ಇಷ್ಟುದ್ದ ಬೆಳ್ಸಕ್ ಹೋಗಿ ಯಾರು? ನಾವ್ ಹೆಂಗಸ್ರು ತಾನೆ. ನಾವ್ ಮನೆಯಲ್ಲಿ ಮಾಡಾಕ್ತಿಲ್ಲ ಅಂದ್ರೆ ಏನ್ ತಿಂತೀರಾ? ಅದೇ ನಾವು ತಂದಾಕ್ತಿವಿ, ನೀವು ತಿಂದಾಕ್ತೀರಾ. ನೋಡು, ಹೆಣ್ಮಕ್ಳ ಬಗ್ಗೆ ಅಷ್ಟು ಅವಹೇಳನ ಮಾಡ್ಬೇಡ. ಮೊನ್ನೆ ತಾನೇ ಗಣೇಶೋತ್ಸವ ನಡೀತು. ಗಣೇಶ ಪೂಜೆ ಮಾಡೋಕ್ಕಿಂತ ಮುಂಚೆ ಯಾರಿಗಮ್ಮ ಪೂಜೆ ಮಾಡೋದು? ಗೌರಿ ತಾನೆ. ಅಲ್ಲೇ ಗೊತ್ತಾಗುತ್ತೆ ದೇವಾನು ದೇವತೆಗಳಲ್ಲೇ ಹೆಣ್ಮಕ್ಳಿಗೆ ಮೊದಲನೇ ಆದ್ಯತೆ ಇರೋದು. ಅದನ್ನ ತಂದು ಕೂರ್ಸೋನು ಒಬ್ಬ ಗಂಡು, ತಂದು ಕೂರ್ಸ್ಬಿಟ್ಟು ಪೂಜೆ ಮಾಡೋನು ಒಬ್ಬ ಗಂಡು. ಗಣೇಶನ ಒತ್ಕೊಂಡ್ ಬಂದ್ ಮೆರೆಸ್ಬಿಟ್ರೆ ಆಯ್ತಾ? ಅವನಿಗೆ ಏನೇನ್ ಇಷ್ಟ, ಕಡುಬು ಅದೆಲ್ಲ ಆರತಿ ಎಲ್ಲ ಮಾಡೋಳು ಹೆಣ್ಣು ತಾನೆ. ಮಾಡ್ಕೊಟ್ರೆ ನೀವಾಗ ಪೂಜೆ ಮಾಡ್ತೀವಿ. ಹೌದು. ಆ ಕಡುಬು ಮಾಡೋಕೆ ಆರತಿ ತಟ್ಟೆಗೆ ಸಾಮಾನ್ ತರೋದು ದುಡ್ಡು ಕೊಟ್ಬಿಟ್ಟು ಒಬ್ಬ ಗಂಡು, ಆಮೇಲೆ ಆರತಿ ಮಾಡೋದು. ಅದನ್ನ ಮರಿಬೇಡ. ಆರತಿ ಮಾಡಕ್ ದುಡ್ಡು ಅಂತೆ. ದುಡ್ಡು ಅಂದ್ರೇನೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಹೆಣ್ಣು ಕಾಣ. ಹೌದು. ಇದು ಸೂಪರ್. ಒಂದ್ ಹೆಣ್ಮಕ್ಳು ಚಪ್ಪಾಳೆ ತರ್ತಾರ. ಅಯ್ಯೋ ನಮ್ಗೆ ಏನೇಳಿ ಇನ್ನೊಂದ್ಸಲ ಹೇಳು. ಲಕ್ಷ್ಮಿ, ಲಕ್ಷ್ಮಿ ಅಂದ್ರೇನೆ ಹೆಣ್ಣು. ದುಡ್ಡು ಅಲ್ಲ ಅಲ್ಲ, ದುಡ್ಡು ಅಂದ್ರೆ ಏನು? ನೋಟು. ನೋಟಲ್ಲಿರೋ ಗಾಂಧಿ ತಾತನೇ ಗಂಡು. ಗಾಂಧಿ ತಾತ ಗಂಡು. ನೋಡು ನೋಡು, ಜಾಸ್ತಿ ಅಂದ್ರೆ ಜಾಸ್ತಿ ರೇಗಿಸ್ತಾ ಇದೆಯಾ? ಹೆಣ್ಮಕ್ಳನ್ನ ರೇಗ್ಸಂಗಿಲ್ಲ, ಹೊಗಳ್ಬೇಕು. ಈಗ ಹೊಗಳ್ತೀನಿ. ಅದಕ್ಕೆ ಹೆಣ್ಮಕ್ಳು ತುಂಬಾ ಜಾಸ್ತಿ ಜನ ಅವ್ರೆ ಹೊಡೆದು ಬಿಡ್ತಾರೆ. ಹೆಣ್ಮಕ್ಳು ಹೊಗಳ್ತೀನಿ. ಆಂಟಿ, ಹೆಣ್ಮಕ್ಳು ಅಂದ್ರೆ ಸೂಪರ್. ಹೌದು. ನ್ಯಾಚುರಲ್ ಬ್ಯೂಟಿ. ಅವ್ರು ಹೆಂಗೆ ಆದ್ರೂ ಚೆನ್ನಾಗಿರ್ತಾರೆ. ಹೌದು. ಆದ್ರೆ ಯಾಕೆ ಬ್ಯೂಟಿ ಪಾರ್ಲರ್ ಹೋಗ್ತೀರಾ? ಆದ್ರೆ ಯಾಕೆ ಮೇಕಪ್ ಹಾಕತ್ತೀರಾ? ಇರಮ್ಮ, ಯಾಕೆ ಹಾಕೋತೀವಿ ಅಂತ ಅಂದ್ರೆ, ನೀವ್ ಗಂಡಸ್ರು ಇದ್ರಲ್ಲ, ನಿಮ್ಗಳ ಕಣ್ಣಿಗೆ ಒಂದ್ ಹೊರೆ ಕೌದ್ ಬಿಟ್ಟಿದೆ. ಹೆಂಡತಿ ಲವರು ಎಷ್ಟೇ ಚೆನ್ನಾಗ್ ಕಾಣಿಸ್ತಿದ್ರು ಪಕ್ಕದೊಳ್ಳೆ ಇಡುಕಿ ನೋಡ್ತಿರ್ತೀರಲ್ಲ. ನಾವು ಒಂದ್ ಹೊಸ ಗಾಡಿ ತಗೊಂಡಿರ್ತೀವಿ, 1-2 ವರ್ಷ ಆಗ್ಬಿಟ್ಟು ಹಳೇದಾಗ್ಬಿಟ್ಟಿರ್ತದೆ. ಪಕ್ಕದಲ್ಲಿ ಒಂದು ಹೊಸ ಮಾಡ್ಲು ಬಂದಿರ್ತದೆ, ಯಾವ್ದು ಅಂತ ಈಗ ನೋಡ್ತೀವಿ. ಅದ್ರಲ್ಲಿ ತಪ್ಪು ಅಲ್ಲ. ಇವ್ರು ಹೊಸ ಮಾಡೆಲ್ ನೋಡ್ಬೋದು, ನಾವ್ ಮಾತ್ರ ನೋಡಂಗಿಲ್ವಾ? ನಮಗ್ ಮಾತ್ರ ಮೂಗ್ದಾರ ಹಾಕ್ಬಿಟ್ಟು ಸೈಡಲ್ ಕುಂಡಿಸ್ಬಿಡ್ತಾರೆ. ಹೋಗ್ ನೋಡಲ್ಲ ಅವರಲ್ಲ. ಅಲ್ಲ, ಹಂಗಂದ್ರೆ ನೀವು ಮೇಕಪ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀರಲ್ವಾ ಆಂಟಿ? ಮೇಕಪ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀರಲ್ವಾ? ಇಲ್ಲಿ ನೋಡಿ, ಪರವಾಗಿಲ್ಲ, ನಾಚಿಕೆ ಬಿಡಿ. ಮೇಕಪ್ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತೀರಲ್ವಾ?
ಆದ್ರೆ ಫಿಲ್ಟರ್ ಹಾಕಿ ಫೋಟೋ ತೆಗಿತೀರಾ ಹಂಗೆ ತಗೊಂಬಂದಲ್ಲ ನಾವ್ ಫಿಲ್ಟರ್ ಹಾಕೊಂಡ್ ಫೋಟೋ ತಗೋತೀವೋ ಹೆಂಗ್ ತಗೋತೀವೋ ಫೇಸ್ಬುಕ್ ಅಲ್ಲಿ ನಮಗ್ ಬರೋ ಲೈಕ್ಸ್ ನಿಮಗ್ ಬರಲ್ಲ. ಅಯ್ಯೋ 30 ರೂಪಾಯಿ ಪಾನಿಪುರಿ ತಿನ್ಕೊಂಡ್ ಇನ್ನೊಂದು ಸೆಲ್ಫಿ ತಗೋ ಇವ್ರಿಗೆ ಇರ್ಬೇಕಾದ್ರೆ 3000 ರೂಪಾಯಿ ಎಣ್ಣೆ ಕುಡಿದ್ರು ಹೆಂಡತಿಗೆ ಗೊತ್ತಾಗ್ತಂಗ್ ಮೇಂಟೈನ್ ಮಾಡಿ ನಮಗೆ ಏನು ಹೇಳಕ್ ಹೊರಟಿದ್ಯಾ ನೀನು? ಏನೇನು ನೀವ್ ಗಂಡು ಮಕ್ಳೇ ಗ್ರೇಟು ಅಂತ. ಹೌದು ಹೆಂಗೆ ಹೇಳಿದ್ರು ಗೇಟು. ಹೆಂಗ್ ಹೇಳಿದ್ರು ಇಲ್ಲ, ಹಿಂಗ್ ಹೇಳ್ತೀನಿ ಹೇಳು. ಕೇಳು. ನಾವ್ ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಹಿಂದಿನ ಕಾಲದಲ್ಲೆಲ್ಲ ಬೇಡ್ಕೊತಾ ಇದ್ರು ಓಪನಿಂಗ್ ಅಲ್ಲೇ ಚಾಲೆಂಜ್ ಮಾಡ್ಕೊಂಡು ಹುಟ್ಟಿರೋರಲ್ವಾ ನಾವ್ ಹೆಣ್ಮಕ್ಳು. ನಾವ್ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಅತ್ತೆ ಮಾವ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ರು ಪರ್ಮಿಷನ್ ಕೇಳ್ಬೇಕು. ನಾವ್ ಯಾರು ಒಂದು ಓದ್ಬೇಕು ಅಂದ್ರೆ ನಾವ್ ರೆಸ್ಟ್ರಿಕ್ಷನ್, ಅದ್ರೊಳಗೆ ನಮ್ ಅರ್ಧಂಬರ್ಧ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ನಮ್ ಆಂಬಿಷನ್ ಕಂಪ್ಲೀಟ್ ಮಾಡ್ಕೊಳಕ್ಕಾಗದೆ ಈ ಸಮಾಜದ ಕಟ್ಟುಪಾಡಿಗಳಿಗೆಲ್ಲ ಕಟ್ಟು ಬಿದ್ದು ಯಾವ ಅಂತ ಕಮಂಗಿ ನನ್ ಮಕ್ಳಿಗೆಲ್ಲ ಕಂಡು ಬಿದ್ದು ನಾವು ಹುಟ್ಟಿ ಬೆಳೆದ ಮನೆ ಊರು ಕೇರಿ ಎಲ್ಲಾ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇಂಥವ್ರ ಮನೆಯಲ್ಲಿ ಮಿಂಗಲ್ ಆಗಿ ಬದುಕ್ತೀವಲ್ಲ ನಾವು ತಾನೇ ಗ್ರೇಟು. ನೀವೆಲ್ಲಾದ್ರೂ ಸಿಂಗಲ್ ಆಗಿ ಹೋಗ್ಬಿಡ್ತೀರೇನೋ, ಜೊತೆಗೆ ಒಂದ್ 4 ಜನ ಬೇಕು. ಇದೇ ಕಾರ್ಯಕ್ರಮಕ್ಕೆ ನೀವೆಲ್ಲ ಗುಂಪಾಗಿ ಬಂದಿದ್ದೀರಾ, ನಮ್ಮೆಲ್ಲ ಹೆಣ್ಮಕ್ಳು ಸಿಂಗಲ್ ಆಗಿ ಬಂದಿರೋದು. ಹೆಣ್ಮಕ್ಳು ಅಂದ್ರೆ ಇವರೆಲ್ಲ ಟೆನ್ಷನ್ ಅಂತ ಹೇಳ್ತಿರ್ತಾರೆ. ನಾವು ಟೆನ್ಷನ್ ಅಲ್ಲಮ್ಮ, ಟೆನ್ಷನ್ ಸಮಾನ. ಆಯ್ತು ಬಂದೆ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನ ಹೆಗಲ್ ಮೇಲೆ ಮೀಸೆ ಬರೋಕ್ಕಿಂತ ಮುಂಚೆನೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪ್ ಅಲ್ಲಿ ಲೈಫ್ ಅಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡುವಂತಾರೆ, ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಏಜ್ ಜಾಸ್ತಿ ಆಯ್ತು ಅಂತಾರೆ, ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಎರಡೋ ಮಗ ಬಂದು ಅಂಕಲ್ ಅಂತ ಕರೀತಾನೆ. ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ, ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಷರ್ ಇದ್ರೂ ವಿಜಲ್ ನೋಡ್ಕೊಂಡು ನೆಗನೆಗ್ತಾ ಬದುಕ್ತಾ ಇರ್ತೀವಿ. ಪೈಲೆ ಸಾಯೋವರೆಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೋನೆ ಈ ಗಂಡು ಕಣೆ. ಹೌದಂತೆ ನೀವು ಎಷ್ಟೇ ಪ್ರೆಷರ್ ಇದ್ರು ವಿಜಿಲ್ ಹಾಕೊಂಡ್ ಬದುಕ್ತೀವಿ ಅನ್ನೋದೆಲ್ಲ ಡೈಲಾಗ್ ಅಷ್ಟೇ. ಎಲ್ಲ ಕಡೆ ಹೋಗಿ ನೋಡಿ, ಯಾವ ಊರಿಗೆ ಹೋಗಿ ಯಾರ ಮನೆಗೆ ಹೋಗಿ ನಮ್ ಹುಡ್ಗಂಗ್ ಒಂದ್ ಹುಡ್ಗ ಇದ್ರೆ ಹುಡುಗಿ ಇದ್ರೆ ಹುಡುಗಿ ಕೊಡ್ತೀರಾ, ನಮ್ ದೋಸ್ತಿಗೊಂದು ಹುಡುಗಿ ಇದ್ರೆ ಹುಡುಕ್ರಿ, ನಮ್ ದೋಸ್ತಿಗೊಂದು ಲವರ್ ಇದ್ರೆ ಹುಡುಕ್ರಿ ಅಂತಾರೆ ಹೊರತು ಯಾರಾದ್ರೂ ನಮ್ ಹುಡುಗಿಗೊಂದು ಹುಡುಗನ್ ಹುಡುಕು ಅಂತ ಹೇಳ್ತಾರ? ಅಲ್ಲೇ ಗೊತ್ತಾಗುತ್ತೆ ನಿಮ್ಮ ಜೀವನ ಸರಿ ಹೋಗ್ಬೇಕು ಅಂದ್ರೆ ನಿಮ್ಮ ಜೀವನಕ್ಕೆ ಹೆಣ್ಮಕ್ಳೇ ಬರ್ಬೇಕು. ಹೌದು, ಹೆಣ್ಣು ಮಕ್ಳಿಗೆ ಈ ಕಾಲ ತುಂಬಾ ಡಿಮ್ಯಾಂಡ್ ಐತೆ. ನಮ್ ನೈಟಿ ಸ್ಕಿಟ್ಸ್ ಎಲ್ಲ ಹುಡುಗಿರೇ ಸಿಗ್ತಾ ಇಲ್ಲ. ಯಾರಾದ್ರೂ ತುಂಬಾ ಜನ ಯಾರು ಹೇಳಲ್ಲ, ಯಾಕಂದ್ರೆ ಹೆಣ್ಣು ಕೊಡಲ್ವಲ್ಲ ಅವ್ರಿಗೆ ಹೇಳಿದ್ರೆ. ಹೌದು ಅಲ್ಲ ಹೇಳ್ಬೇಕು, ಹೆಣ್ಮಕ್ಳು ತುಂಬಾ ಡಿಮ್ಯಾಂಡ್ ಐತೆ. ಯಾಕೈತೆ? ನಿಮ್ ಹುಡುಗಿ ಫೋಟೋ ಕಳಿಸ್ರಿ ನೋಡ್ಬೇಕು ಅಂತ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಫೋಟೋ ಕಳಿಸ್ತಾರೆ. ಇವರು ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ಕಳಿಸ್ತಿ. ಯಾವ್ದಾರ ಒಂದು ಹುಡುಗಿಗಾರ ಮದುವೆ ಆಯ್ತದ? ಹಂಗೆಲ್ಲ ಏನಿಲ್ಲಮ್ಮ. ಯಾವ ಫೋಟೋ ಕಳ್ಸಿದ್ರು ಇವಾಗ ಹುಡುಗಿರ್ಗೆ ಡಿಮ್ಯಾಂಡ್ ಇರೋದು. ಹೆಂಗೆ? ಹಿಂದಿನ ಕಾಲದಲ್ಲಿ ದೊಡ್ಡವರೇ ಹೇಳಿದ್ದಾರೆ, ಮಕ್ಕಳು ಹದಗೆಟ್ರು ಗಂಡ್ ಮಗ ಅಂತ ಅಂದ್ರೆ ಅತಿ ಪಿತಿ ಸುತ್ತಾದ್ರೂ ಒಂದು ಹೆಣ್ಣನ್ ಕಟ್ಟು ನೆಟ್ಟಗಾಗ್ತಾನೆ ಅಂತ ಅಂದ್ಬಿಟ್ಟು. ಸೊ ಹಿಂದಿನಿಂದ ನಡ್ಕೊಂಡ್ ಬಂದಿರೋ ಕಾಲ ಅದು. ನಿಮ್ಮ ಜೀವನ ನೆಟ್ಟಗಾಗ್ಬೇಕು ಅಂದ್ರೆ ನಾವೇ ಬರ್ಬೇಕು. ನೀವು ಬರ್ಬೇಕು. ಇಲ್ಲಿ ನೋಡು, ಅದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಇರೋರ್ಗೆ ಯಾರಿಗೂ ಮದ್ವೆ ಆಗಿಲ್ಲ, ಸುಮಾರು ಜನಕ್ಕೆ ಯಾರಿಗೂ ಮದ್ವೆ ಆಗಿಲ್ಲ. ಎಲ್ಲ ನೋಡು ಸೈಡ್ ಅಲ್ಲಿ ನಿಂತ್ಕೊಂಡು ಜಾಲಿ ಎಲ್ಲ ಜಾಲಿಯಾಗವ್ರ. ಮದುವೆ ಆಗಿರೋ ಅಂಕಲ್ಗಳು ನೋಡು ಪಾಪ, ಹೆಂಡ್ತಿರ್ ಪಕ್ಕ ಕೂತ್ಕೊಂಡು ನಗಕ್ಕಾಗ್ದೆ ಅಳಕ್ಕಾಗ್ದೆ ಅಲ್ಲಿ ನೋಡ ಅಂಕಲ್ ಪಾಪ ಕೂತವ್ರೆ. ಅವ್ರ ಪಾಪ ವಾಣಿ ಅಂತ ಒಂದು ತುಂಬಾ ಚೆನ್ನಾಗಿರೋ ಹುಡುಗಿ ಬಂದವಳೆ. ಅವ್ರಿಗೆ ಆಸೆ ಒಂಚೂರು ನೋಡೋಣ ಅಂತ. ಅಲ್ಲಿ ಆ ಆಂಟಿ ಕಾಲ್ ತೊಳಿತವ್ರೆ, ಕೂತ್ಕೋ ಸುಮ್ಮನೆ ಕೂತ್ಕೋ ಅಂತ. ನೋಡು, ಮದುವೆ ಆದ್ರೇನೆ ಜೀವನ ಖಾಲಿ, ಮದುವೆ ಮುಂಚೆ ಎಲ್ಲ ಖಾಲಿ. ಓಕೆನಾ? ಅಲ್ಲಿ ನಿಮ್ಮೊಬ್ರದೇ ಏನಲ್ಲ, ನಮ್ಮದು ಅಷ್ಟೇ. ನಾವು ಹಾರಾಡ್ಕೊಂಡು ಅಕ್ಕಿ ತರ ಇದ್ವಿ. ನೋಡಲಿ ಎಲ್ಲಾರು ಯಾರನ್ನು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳ್ಳಕ್ಕಾಗ್ದೆ ಧಾರಾವಾಹಿ ಬಿಟ್ಟು ಬಂದು ಕುತ್ಕೊಂಡಿದೀವಿ ಇವತ್ತು. ನಮ್ದು ಮದ್ವೆ ಆದ್ಮೇಲೆ ಖಾಲಿ ಅಲ್ವಾ ಜೀವನ? ಮದ್ವೆ ಮುಂಚೆ ಚೆನ್ನಾಗಿದ್ವಿ ತಾನೇ ನಾವು. ಎಲ್ಲ ಹೆಂಗ್ ತಲೆ ಕೂರಿಸ್ತವ್ರು ನೋಡಿ. ನೀನು ಇನ್ನೂ ಮದ್ವೆ ಆಗ್ಬೇಕ. ನಿನ್ ಸತ್ಯವಲ್ಲ, ತಾಯಣ್ಣ ಮದ್ವೆ ಆಗಲ್ಲ ನಿಂಗೆ. ಅಲ್ಲ ಇವನು ಇಷ್ಟಿದ ನೀವು, ನಿನಗಿನ್ನು ಮದ್ವೆ ಆಗಕ್ 30 ವರ್ಷ ಬೇಕು ಮಗನೇ. ಈಗಲೇ ಖಾಲಿ ಖಾಲಿ ಜೀವನ ಅನ್ಕೊಂಡು
ಇವಾಗ ಫೈನಲ್ ಏನ್ ಇವಾಗ? ಫೈನಲ್ ಏನಿಲ್ಲ, ಹಾ. ನೀವು ಹೆಂಡ್ತೀರ್ನ ಯಾವಾಗ್ಲೂ ರೇಗ್ಸೋದು, ಹಾ. ಲವರ್ನ ಈಗ ಕಾಲ್ ಹಿಡಿಯೋದು ಮಾಡ್ತಿದ್ರೆ ಯಾವ ಹೆಣ್ಮಕ್ಳು ತಾನೇ ಇಂಥವ್ರ ಜೊತೆ ಇರ್ತಾರೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಚಿನ್ನ ಗೊತ್ತು ನನ್ಗೆ, ನಿಮ್ಗೆ ನನ್ನನ್ ಬಿಟ್ಟಿರಕ್ಕಾಗಲ್ಲ. ಕುತ್ಕೊಂಡು ಬ್ಯಾಗ್ ತಗೋ ಹೋಗು. ಹೋಗು. ಅಲ್ಲ, ಹಿಂಗ ಆಡಿದ್ರೆ ಯಾವ ಹುಡುಗಿ ಇರ್ತಾಳೆ ಜೊತೆನಲ್ಲಿ ಬ್ರೇಕಪ್ ಮಾಡ್ಕೊತಾಳೆ ತಾನೆ. ಬೈಲ್ ಏನಂತ? ಬ್ರೇಕಪ್ ಮಾಡ್ಕೊತ ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದ್ಮೇಲೆ, ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದ್ಮೇಲೆ. ಅದಕ್ಕೆ ಹೋಗು. ಅಲ್ಲ 10 ವರ್ಷಕ್ಕೆ ಸೂಪರು, 20 ವರ್ಷಕ್ಕೆ ಪವರು, 30 ವರ್ಷಕ್ಕೆ ಪ್ರೆಷರು, 40 ವರ್ಷಕ್ಕೆ ಶುಗರು, 50 ವರ್ಷಕ್ಕೆ ಡಮರು. ಅದಕ್ಕೆ ಹಾಕ್ಬೇಕು ಲವರು. ಹೋಗು, ಪರವಾಗಿಲ್ಲ ಹೋಗು. ಈಗ ಏನ್ ಹೇಳ್ತಾ ಇದ್ದೇನೆ, ನೀವು ಹೋಗು ಅಂತ ಹೇಳ್ತಾ ಬೈಲೆ ಹಾ. ಹುಡುಗಿರ್ ಪ್ರೀತಿ ಒಂಥರ ಫೋನ್ ನಂಬರ್ ಇದ್ದಂಗೆ, ಯಾವಾಗ ಬೇಕಾದ್ರೂ ಚೇಂಜ್ ಆಗ್ಬೋದು. ಆದ್ರೆ ಹುಡುಗರ ಪ್ರೀತಿ ಆಧಾರ್ ಕಾರ್ಡ್ ಅಲ್ಲಿರೋ ನಂಬರ್ ಇದ್ದಂಗೆ, ಯಾವತ್ತೂ ಚೇಂಜ್ ಆಗಲ್ಲ. ಆದ್ರೆ ಆಯ್ತು, ನಾವು ಫೋನ್ ನಂಬರ್ ಆದ್ರೆ ಒಂದ್ ತಿಳ್ಕೊಂಬಿಡು, ಆಧಾರ್ ಕಾರ್ಡ್ ವ್ಯಾಲಿಡಿಟಿ ಬರ್ಬೇಕು ಅಂದ್ರೆ ಫೋನ್ ನಂಬರ್ ಅಟ್ಯಾಚ್ ಆಗಿರ್ಬೇಕು, OTP ಬರ್ಬೇಕಮ್ಮ. ಇಲ್ಲ, ನಾವು ಆ ಫೋನ್ ನಂಬರ್ ಅಳಿಸಾಕ್ಬಿಟ್ಟು ನಾವು ಆಧಾರ್ ಕಾರ್ಡ್ ನಂಬರ್ ಏನಂತ ಅದು ಮಾತ್ರ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ವ್ಯಾಲ್ಯೂನೇ ಇಲ್ಲ. ಅಂದ್ರೆ ನೀನ್ ಫೋನ್ ನಂಬರ್ ಅಂತ ಒಪ್ಕೊತೀನಿ. ಆಯ್ತು, ಒಪ್ಕೋತೀನಿ. ಸರಿ ಆಯ್ತು ಮಾಮೂಲಿ, ಏನಿಲ್ಲ ಹೋಗು. ಓಕೆ, ಇದಾಗಿತ್ತು ನಿಮ್ಮನ್ನೆಲ್ಲ ನಗ್ಸುವಂತ ಒಂದ್ ಸಣ್ಣ ಪ್ರಯತ್ನ. ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ಬರ್ಲಿ ಜೋರ ಚಪ್ಪಾಳೆ, ಇನ್ನೂ ಸಾಕಷ್ಟು ನಗಿಸ್ತೀವಿ. ಇದೇ ತರ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಹಾಗೆ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ.